ಇದಕ್ಕೆ ₹1 ಸಹ ಖರ್ಚಾಗೋದಿಲ್ಲ. ನಾನು ಶ್ರೀಯಂತ್ರ ಕೊಡ್ತಿರೋದು ಉಚಿತನೇ. ಹಾಗೆಯೇ ನಿಮ್ಮ ಮನೆಗಳಿಗೆ ಅಥವಾ ನಿಮ್ಮ ವ್ಯಾಪಾರ ಸ್ಥಳಕ್ಕೆ ಬಂದು ಆಶೀರ್ವಾದ ಮಾಡುವುದು ಉಚಿತವಾಗಿಯೇ. ಎಲ್ಲರೂ ಹೇಳ್ತಾರೆ ನಾನು ಹೇಳಬೇಕು, ಈ ವ್ರತದಿಂದ ನನಗೆ ಇಷ್ಟು ಅದ್ಭುತಗಳಾಗಿದೆ, ನಾನು ಸೈಟ್ ತೊಗೊಂಡಿದ್ದೇನೆ, ನಾನು ಚಿನ್ನ ತೆಗೆದುಕೊಂಡಿದ್ದೇನೆ, ನಾನು ಸಾಲ ತೀರಿಸಿದ್ದೇನೆ. ಅಲ್ಲ, ಅಲ್ಲಿ ಹೋಗಿ ಬಂದಾಗ ಒಂದು ಪಾಸಿಟಿವ್ ಎನರ್ಜಿ ಇತ್ತ, ಋಣಗಳು ಮುಕ್ತಿ ಆಗುತ್ತೆ ಅಂತ ನಿಮ್ಗೆ ಅನಿಸ್ತಾ? 10-15% ಸಾಲ ತೀರಿಸಿದ್ದಾರೆ. ನನಗೆ ಗೊತ್ತು ಎಲ್ಲಿ ಕಳಿಸ್ಬೇಕು ಅಂತ ನನಗೆ ಗೊತ್ತಿದೆ. ಯಾವ ಟೆಂಪಲ್ಗೆ ಹೇಳ್ತೀನಿ ಅಲ್ಲಿ ಹೋಗಿ ಬನ್ನಿ, ನನಗೆ ಗೊತ್ತಲ್ಲಿ ಏನಿದೆ ಅಂತೇಳಿ. ಎಲ್ಲ ಕಡೆ ಅಂತೇಳಿ ಹೋಗ್ಬೇಕು ಅಂತೇನಿಲ್ಲ, ಎಲ್ಲೆಲ್ಲ ಹೋಗೋದಕ್ಕೆ ಹೋಗ್ಬೇಡಿ, ನಾನು ಹೇಳೋ ಕಡೆ ಹೋದ್ರೆ ಸಾಕು. ಆಮೇಲೆ ಎಲ್ಲ ಖರ್ಚು ಮಾಡೋಂಗಿಲ್ಲ, ನೀವು ಪೂಜೆಗಳೇನು ಮಾಡಿಸೋಂಗಿಲ್ಲ. ಈಗ ಇನ್ನೊಂದು ಹೇಳ್ಕೊಟ್ಟಿದ್ದೀನಿ, ಸುಮ್ಮನೆ ಹೋಗಿ ಬನ್ನಿ ಅಂತ ಹೇಳಿದ್ದೀನಿ ಅಷ್ಟೇ. ನಾನು ಎವ್ರಿ ಮಂತ್ 3 lakhs ಸಂಪಾದನೆ ಮಾಡ್ತಾ ಇದ್ದ ವ್ಯಕ್ತಿನೇ. ಸೊ ಇತ್ತೀಚೆಗೆ ಸ್ವಲ್ಪ ಈ ಬಿಸ್ನೆಸ್ ಅಲ್ಲಿ ಅಪ್ ಅಂಡ್ ಡೌನ್ ಆಗಿ ನಾನು ಇವತ್ತು 50,000 ರೂಪಾಯಿ ದುಡಿತಾ ಇದ್ದೀನಿ. ನೆಕ್ಸ್ಟ್ ಮಂತ್ ಇದೇ ತಾರೀಕು 3 ಲಕ್ಷ ದುಡಿಯೋಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸಕ್ಸಸ್ ಆಗ್ತದೆ. ಮಿಸ್ಸಸ್ ಹೇಳ್ತಾರೆ, ಇವರೇ ಈಗ ಮಿರಾಕಲ್ ಆಗಿದೆ ನನ್ನ ಮಿಸ್ಸಸ್ಗೆ. ನಾನು ಬೆಳಗ್ಗೆ ಎದ್ದೋಳೋದು 4 o'clock ಹೇಳಿದ್ರೆ ಅಫರ್ಮೇಷನ್ ಮಾಡೋದು, ವ್ರತ ಶುರು ಮಾಡಿರೋದು ಎಲ್ಲರೂ ಇವರಿಗೆ ಮಿರಾಕಲ್ ಆಗಿದೆ. ಅದೆಲ್ಲವೂ ಫಲ ಕೊಡಬೇಕು ಅಂತಂದರೆ ನಮ್ಮ ಮನಸ್ಸೆಂಬ ಭೂಮಿಯ ಮೇಲೆ ಆ ಬೀಜವನ್ನು ಬಿತ್ತಿದಾಗ ಮಾತ್ರ ಅದು ಫಲ ಕೊಡೋದಕ್ಕೆ ಸಾಧ್ಯ. 5.5 ವರ್ಷದಿಂದ ಒಂದೇ ಒಂದು ವರ್ಕ್ಶಾಪು ಸಹ ಮಿಸ್ ಮಾಡಲಿಲ್ಲ. ಇಲ್ಲ ಗಂಡ ಬರ್ತಾರೆ, ಇಲ್ಲ ಗಂಡ ಇಲ್ಲ ಅಂತಂದರೆ ಹೆಂಡತಿ ಬರ್ತಾರೆ. ಅದೇ ರೀತಿ ಎಷ್ಟೋ ಜನಗಳು ಪದೇ ಫ್ರಮ್ ಲಾಸ್ಟ್ 2-3 years ನಾನು ಕೇಳಿದಾಗ ಅವ್ರು ಇಷ್ಟೇ ಹೇಳಿದಮ್ಮ. ಅವ್ರು ಹೇಳಿದ್ರು, ನಾವೇನು ಕೊಡೋದು ನಿಮಗೆಲ್ಲನೂ ಗುರು ಕಾಣಿಕೆಯಾಗಿ, ಈ ಫೀಸ್ ಅನ್ನೋವಂಥದ್ದು ಒಂದು ಗುರು ಕಾಣಿಕೆ ಅಷ್ಟೇ ಸ್ವಾಮಿ. ನಾವು ಬರೋದು ನಿಮ್ಮನ್ನು ನೋಡೋದಕ್ಕೆ, ಆಶೀರ್ವಾದ ತೆಗೆದುಕೊಳ್ಳೋದಕ್ಕೆ. ಅನಂತ ವಿಶ್ವಾಚಾರ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತಿಲ್ಲ, ಸತ್ಯವಾಗ್ಲೂ ನಾನು ಹೇಳ್ತಿದ್ದೇನೆ. ಯಾವುದೋ ಒಂದು ಫೋರ್ಸು ಶಕ್ತಿ ನನ್ನ ಕೈಯಲ್ಲಿ ಮಾಡಿಸ್ತಿದೆ, ಇದು ಸತ್ಯ, ಪ್ರಮಾಣವಾಗಿ ಹೇಳ್ತಿದ್ದೇನೆ. ಯಾವುದೇ ಒಂದು ವಿಚಾರದಲ್ಲಿ ಗೆಲುವು ಬರಬೇಕು, ಅದು ಸ್ಟಡೀಸಲ್ಲಾಗ್ಬೋದು, ಅಥವಾ ಕೆಲಸದಲ್ಲಿ ಪ್ರಮೋಷನ್ ಆಗ್ಬೋದು, ಅಥವಾ ಚುನಾವಣೆಗಳಿಗೆ ನಿಂತರೂ ಅದರಲ್ಲಿ ಜಯ ಬರಬೇಕು ಅಂತಂದರೆ ಅದಕ್ಕೂ ಸಹ ಈ ಮುಂಬರುವ ಕಾರ್ಯಾಗಾರದಲ್ಲಿ ಸನಾತನ ಜಯಕಲ್ಪ ರಹಸ್ಯವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಜಯ ಯಾವುದರಲ್ಲೇ ಆಗ್ಬೋದ್ರೆ, ನಾನು ಇದರಲ್ಲಿ ವಿನ್ ಆಗಬೇಕಪ್ಪ, ನನಗಿದು ಬೇಕು, ನನಗೆ ಸಿಗಬೇಕು ಅಂತಂದರೆ ಅದಕ್ಕೆ ಜಯಕಲ್ಪ ವಿಶ್ವರಹಸ್ಯವನ್ನು ತಿಳಿಸ್ಕೊಡ್ತೇನೆ. ಇನ್ನು ಗುರುಗಳೇ, ನೀವು ಯಾವಾಗಲೂ ಕೂಡ ಯೂನಿವರ್ಸ್ ಬಗ್ಗೆ ಹೇಳ್ತಾ ಇರ್ತೀರಾ, ಈಗಲೂ ಕೂಡ ಹೇಳ್ತಿದ್ರಿ. ಯೂನಿವರ್ಸ್ನ ದೃಷ್ಟಿ ಬಗ್ಗೆ ನೀವು ಸಾಕಷ್ಟು ಬಾರಿ ಹೇಳಿದಿರಿ. ಯೂನಿವರ್ಸ್ನ ದೃಷ್ಟಿಗೂ ನಮ್ಮ ದೃಷ್ಟಿಗೂ ಇರುವಂಥ ವ್ಯತ್ಯಾಸ ಏನು ಗುರುಗಳೇ? ಅಂದರೆ ದೇವರ ದೃಷ್ಟಿ ಅಂತಂದರೆ ಏನು, ಅದು ಹೇಗೆ ಅಂತ? ತುಂಬ ಬ್ಯೂಟಿಫುಲ್ ಕ್ವೆಶ್ಚನ್. ದೇವರ ದೃಷ್ಟಿ ಅನ್ನುವಂಥದ್ದು ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕೆ ಕೊರತೆ ಅನ್ನೋದು ಇರೋದಿಲ್ಲ. ಆದರೆ ಮನುಷ್ಯನ ದೃಷ್ಟಿಯಲ್ಲಿ ಎಲ್ಲವೂ ಸರಿಯಾಗಿದ್ದರೂ ಸರಿ ಇಲ್ಲದೆ ಇರೋ ರೀತಿ ನಮಗೆ ಕಾಣಿಸ್ತಿರುತ್ತೆ, ಅಥವಾ ನಾವು ಅಂದ್ಕೊಳ್ತಿರ್ತೇವೆ. ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಎಷ್ಟು ಜನಕ್ಕೆ ಗೊತ್ತಿದೆ ಮೇಡಮ್ ಅವ್ರ ಊರು ಸಕಲೇಶ್ಪುರ ಅಂತಂತೇಳಿ? ಮೇಡಮ್ ಅವರು ಆ್ಯಕ್ಚುಲಿ ಬರ್ತ್ ಪ್ಲೇಸ್ ಇಸ್ ಸಕಲೇಶ್ಪುರ್. ಸೊ ಸಪೋಸ್ ನಮಗೆಲ್ಲ ಇಟ್ಸ್ ಅ ಡ್ರೀಮ್ ಪ್ಲೇಸ್ ಫಾರ್ ಬ್ಯಾಂಗ್ಳೂರಿಯನ್ಸ್. ಈ ಹೊರಬಾಗಿನ ಜನಗಳಿಗೆ ಎಲ್ಲರಿಗೂ ಇಟ್ಸ್ ಲೈಕ್ ಅ ಡ್ರೀಮ್ ಪ್ಲೇಸ್ ಟು ಗೋ ಟು ಸಕಲೇಶ್ಪುರ ಅಲ್ವ? ಅದು ಈ ಒಂದು ಟೈಮಲ್ಲಿ ಮಳೆಗಾಲದಲ್ಲಿ ಹೋಗುವಂಥದ್ದು ಇನ್ನೂ ಅದ್ಭುತವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವೆಲ್ಲರೂ ಸಕಲೇಶ್ಪುರಕ್ಕೋ, ಚಿಕ್ಕಮಂಗ್ಳೂರಿಗೋ, ಕೂರ್ಗೋ, ಅಥವಾ ಕೇರಳ ಮೂನ್ನಾರ್ ಅಂತ ಜಾಗಕ್ಕೆ, ವಾಯ್ನಾಡ್ ಅಂತ ಜಾಗಕ್ಕೆ ಹೋಗಿರ್ತೀವಿ ಅಂತ ಅಂದ್ಕೊಳ್ಳೋಣ. ಸಹಜವಾಗಿ ನಮ್ಮೆಲ್ಲರಿಗೂ ಖುಷಿ ಆಗಿಬಿಡುತ್ತೆ. ಬಿಕಾಸ್ ಅಲ್ಲೆಲ್ಲ ಮೋಡ ಕವಿದ ವಾತಾವರಣ, ಮಳೆ ಬೀಳುವಂಥದ್ದು, ಜರಿ ಅಂತಂದರೆ ನೀರು, ವಾಟರ್ ಫಾಲ್ಸು, ಬ್ಯೂಟಿಫುಲ್ ಗಾರ್ಡನ್ಸು, ಕಾಫಿ ಎಸ್ಟೇಟು, ಇದೆಲ್ಲ ನೋಡಿದಾಗ ಎಷ್ಟು ಸುಂದರ ಅನಿಸುತ್ತೆ. ನಾವೇನು ಮಾಡ್ತೀವಿ, ಸಹಜವಾಗಿ ಮೊಬೈಲ್ ತೊಗೊಂಡು ಫೋಟೋ ತಗೊಳ್ಳೋಣಪ್ಪ ಅಂತಂತೇಳಿ ಎಲ್ಲ ಫೋಟೋಸ್ ತಗೊಳ್ತಾ ಇರ್ತೀವಿ. ಇನ್ನು ಕೆಲವರು ರೀಲ್ಸ್ ಮಾಡ್ತಿರ್ತಾರೆ ಅಥವಾ ವೀಡಿಯೋಸ್ ಮಾಡ್ತಿರ್ತಾರೆ. ಇದೆಲ್ಲ ಮಾಡಿದಾದ್ಮೇಲೆ, ಈಗ ಸಪೋಸ್ ಬೆಳಿಗ್ಗೆಯಿಂದ ಸಂಜೆ ತನಕ ಇದೆಲ್ಲ ಮಾಡಿರ್ತೀವಿ, ಸಂಜೆ ಬಂದು ಕೂತ್ಕೊಳ್ತೇವೆ. ಸಂಜೆ ಬಂದು ಕೂತ್ಕೊಂಡು ಮೊಬೈಲಲ್ಲಿ ಫೋಟೋಸ್ ನೋಡ್ತಿರ್ತೇವೆ. ಫೋಟೋಸ್ ನೋಡಿದಾಗ ಯಾವುದೋ ಕೆಲವು ಫೋಟೋಗಳು ಚೆನ್ನಾಗಿ ಬಂದಿರಲ್ಲ, ಬ್ಲರ್ರಾಗಿ ಬಂದಿರ್ಬೋದು, ಅಥವಾ ನಮ್ಗೆ ಹೇಗೆ ಬೇಕೋ ಆಗ ಬಂದಿರಲ್ಲ. ಆಗ ಸಹಜವಾಗಿ ನಾವೇನು ಹೇಳ್ತೇವೆ, ಫೋಟೋ ಸರಿಯಾಗಿ ತೆಗೆದಿಲ್ಲ ಅಂತ ಹೇಳ್ತೀವೋ, ಅಥವಾ ಕ್ಯಾಮ್ರಾ ಲೆನ್ಸ್ ಏನೋ ಸರಿ ಇಲ್ಲ ಅಂತ ಹೇಳ್ತೀವೋ, ಅಥವಾ ನೇಚರೇ ಸರಿ ಇಲ್ಲ ಅಂತ ಹೇಳ್ತೀವೋ, ವಾಟರ್ ಫಾಲೇ ಸರಿ ಇಲ್ಲ,
ಕಾಫಿ ಎಸ್ಟೇಟೇ ಸರಿ ಇಲ್ಲ, ಮೋಡಗಳು ಸರಿ ಇಲ್ಲ, ಮಳೆ ಸರಿ ಇಲ್ಲ, ಜರಿ ಸರಿ ಇಲ್ಲ ಅಂತ ಯಾರಾದರೂ ಹೇಳ್ತೀವ? ಇಲ್ಲ. ನಾವು ಹೇಳೋದೇನೋ ಫೋಟೋ ಯಾರೋ ಸರಿಯಾಗಿ ತೆಗೆದಿಲ್ಲ, ಕ್ಯಾಮ್ರಾ ಏನೋ ಸರಿ ಇಲ್ಲ, ಲೆನ್ಸ್ ಏನೋ ಸರಿ ಇಲ್ಲ ಅಂತ ಹೇಳ್ತೇವೆ. ನೋಡಿ, ಇದೇ ರೀತಿಯೇ ಈ ಮನುಷ್ಯನ ದೃಷ್ಟಿಕೋನ ಅನ್ನುವಂಥದ್ದು ಈ ಲೆನ್ಸ್ ರೀತಿ, ಕ್ಯಾಮ್ರಾ ರೀತಿ ಅಷ್ಟೇ. ಆದರೆ ದೇವರ ದೃಷ್ಟಿ ಅನ್ನುವಂಥದ್ದು ಎವ್ರಿಥಿಂಗ್ ಈಸ್ ಆಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್, ಮ್ಯಾಗ್ನಿಫಿಸೆಂಟ್. ಸೊ ದೇವರು ಯಾವತ್ತೂ ಕಳಪೆನ ಸೃಷ್ಟಿ ಮಾಡೋಕ್ಕೆ ಗೊತ್ತಿಲ್ಲಮ್ಮ. ದೇವರಿಗೆ, ಯೂನಿವರ್ಸಿಗೆ ಯಾವುದನ್ನು ಗಲೀಜಾಗೋ ಅಥವಾ ಇಷ್ಟ ಆಗದೇ ಇರೋ ರೀತಿ ಸೃಷ್ಟಿ ಮಾಡೋಕ್ಕೆ ಅವ್ನಿಗೆ ಗೊತ್ತಿಲ್ಲ. ಎಷ್ಟು ಬ್ಯೂಟಿಫುಲ್ ಇದೆಯಲ್ಲ ಸನ್, ಈ ಸೂರ್ಯ ಅನ್ನುವಂಥದ್ದು, ಚಂದ್ರ, ನಕ್ಷತ್ರಗಳು, ಅಲ್ಲ ನಾವುಗಳು. ಇಮ್ಯಾಜಿನ್, 2 ಜೀವಕೋಶಗಳಿಂದ ಇಷ್ಟು ದೊಡ್ಡ ವ್ಯಕ್ತಿಗಳು, ನೀವೆಲ್ಲ ಏನಿದ್ದೀರೋ ನಾವೆಲ್ಲ ತಾಯಿ ಹೊಟ್ಟೆಯಲ್ಲಿ 2 ಜೀವಕೋಶಗಳಷ್ಟೇ. ಇಟ್ಸ್ ಜಸ್ಟ್ 2 cells ಅಲ್ವಾ? ಆ 2 cells ಕಾಣೋದೇ ಇಲ್ಲ ಕಣ್ಣಿಗೆ, ಮೈಕ್ರೋಸ್ಕೋಪಲ್ಲಿ ನೋಡಬೇಕಿತ್ತು. ಆ 2 cells ಇಷ್ಟು ದೊಡ್ಡದು ಹೇಗಾಗೋಯ್ತು, ಇಷ್ಟು ದೊಡ್ಡವ್ರು ಹೇಗಾಗ್ಬಿಟ್ಟು? ಇಟ್ಸ್ ಆಲ್ ಮಿರಕಲ್ ಅಲ್ವಾ, ಅದ್ಭುತಗಳಲ್ವ. ಸೊ ಹಾಗಾಗಿ ದೇವರ ದೃಷ್ಟಿಯಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದೆ, ಎಲ್ಲವೂ ಸರಿ ಇದೆ. ಇವತ್ತು ಸಾಲದಲ್ಲಿ ಇದ್ದೀರಲ್ವಾ, ದೇವರ ದೃಷ್ಟಿಯಲ್ಲಿ ಪರ್ಫೆಕ್ಟ್ ಆಗಿದೆ. ಇವತ್ತು ನಿಮಗೆ ಹಸ್ಬೆಂಡ್ ಯಾರೋ ಸರಿ ಇಲ್ಲದೆ ಅವರು ಸಿಕ್ಬಿಟ್ಟಿದ್ದಾರಪ್ಪ, ಹೆಂಡ್ತಿ ಯಾರೋ ಸರಿ ಇಲ್ಲ, ನಿಮ್ಗೆ ಇಷ್ಟ ಇರೋ ರೀತಿ ಇಲ್ಲ ಅಂದ್ಕೊಳ್ಳೋಣ, ಅಥವಾ ಮಕ್ಕಳು ಸರಿ ಇಲ್ಲ, ಅಥವಾ ನಿಮ್ಮ ರಿಲೇಷನ್ಸ್ ಆಗ್ಬೋದು, ಅಥವಾ ನೀವು ಹುಟ್ಟಿರೋ ಊರಾಗ್ಬೋದು, ನಿಮಗೆ ಏನೇನೋ ಕಷ್ಟಗಳಿದೆ ಅಥವಾ ಸುಖಗಳು ಇದೆ, ಇದೆಲ್ಲ ಸರಿಯಾಗೇ ಇದೆ. ನಾವು ಅಂದುಕೊಳ್ತೇವೆ ಸರಿ ಇಲ್ಲ, ಇದ್ಯಾಕೆ ನನಗೆ ಅಂತಂತೇಳಿ. ಬಟ್ ದೇವರ ದೃಷ್ಟಿಯಲ್ಲಿ, ಸೃಷ್ಟಿಯಲ್ಲಿ ಎಲ್ಲವೂ 100% ಸರಿಯಾಗೇ ಇದೆ. ಸೊ ಯಾವಾಗ ನಾವು ಇದನ್ನು ಅರ್ಥ ಮಾಡ್ಕೊಳ್ತೇವೋ ಆಗ ಮಾತ್ರ ಈ ನೇಚರ್ ಅಥವಾ ಈ ಪ್ರಕೃತಿ, ಈ ವಿಶ್ವ ಸುಂದರವಾಗಿ ಕಾಣೋದಕ್ಕೆ ಪ್ರಾರಂಭವಾಗುತ್ತೆ. ನನ್ನ ಜೀವನದಲ್ಲಿ ಕಷ್ಟ ಇಲ್ಲ ಅಂತಲ್ಲ, ನನಗೆಲ್ಲ ಸರಿ ಇದೆ ಅಂತಂತೇನಿಲ್ಲ. ನನಗೂ ಕಷ್ಟಗಳು ಎಷ್ಟೋ ಬಂದಿದೆ, ಎಷ್ಟೋ ಇವಾಗಲೂ ಇದ್ದಾವೆ. ನಾವೆಲ್ಲ ಕಲಿಯುಗದಲ್ಲಿ ಜನ್ಮ ತೆಗೆದುಕೊಂಡಿದ್ದೇವೆ ಅಂತಂದರೆ ವೆರಿ ಫ್ಯಾಕ್ಟ್ ನಮಗೆಲ್ಲ ಪುಣ್ಯ ಕರ್ಮಗಳ ಪಾಲು ಇದೆ ಅಂತ ಅರ್ಥ. ಸೊ ಹಾಗಾಗಿ ವಿ ಹ್ಯಾವ್ ಬಿನ್ ಸ್ಯಾಂಡ್ವಿಚ್ಡ್ ಅಂತಂದರೆ ಮೇಲೆ ಲೋಕಗಳು ಇದ್ದಾವೆ, ಸ್ವರ್ಗ ಲೋಕಗಳು, ಕೆಳಗಡೆ ಪಾತಾಳ ಲೋಕಗಳು ಇದೆ, ಅದರ ಮಧ್ಯದಲ್ಲಿ ನಾವಿದ್ದೇವೆ. ಈ ಸ್ಯಾಂಡ್ವಿಚ್ ಎಲೆಗೆ ಈ ಪ್ಯಾಟಿ ಬರುತ್ತಲ್ವ, ಇಟ್ಸ್ ಲೈಕ್ ದ್ಯಾಟ್. ಸೊ ಇದು ಸಂಪೂರ್ಣ ಸ್ವರ್ಗವೂ ಅಲ್ಲ, ಸಂಪೂರ್ಣ ನರಕವೂ ಅಲ್ಲ. ಇಲ್ಲಿ ನೋವು ಇದೆ, ಇಲ್ಲಿ ಸಂತೋಷವೂ ಇದೆ. ಸೊ ಈ ಮಿಕ್ಸ್ ಆಫ್ ಆಲ್ ದ್ಯಾಟ್. ಸೊ ಹಾಗಾಗಿ ದೇವರ ದೃಷ್ಟಿಯಲ್ಲಿ ಎಲ್ಲವೂ ಸರಿ ಇದೆ. ಇವತ್ತು ಕಷ್ಟ ಇದೆ ಅನ್ನೋ ಕಾರಣಕ್ಕೆ ಇದೇ ರೀತಿ ಮುಂದೆನೂ ಇರಬೇಕು ಅಂತಿರಲಿ. ಎವ್ರಿಥಿಂಗ್ ಚೇಂಜಸ್ ಬಿಕಾಸ್ ದೇವರಿಗೆ, ಯೂನಿವರ್ಸ್ಗೆ ಒಂದೇ ಒಂದು ಸೆಕೆಂಡ್ ಸಾಕು. ಕುರುಕ್ಷೇತ್ರ ಯುದ್ಧ 18 ದಿನ ನಡಿಬೇಕು ಅಂತ ಏನಿರಲಿಲ್ಲ. ಆ ಭಗವಂತ ಮನಸ್ಸು ಮಾಡಿದ್ದಿದ್ರೆ 1 ಸೆಕೆಂಡು ಸಹ ದೊಡ್ಡದೇ ಅಲ್ವಾ. ಪರಬ್ರಹ್ಮನಿಗೆ 1 ಸೆಕೆಂಡ್ ಅಂತಂದರೆ 50 ವರ್ಷ. ಈ ಭೂಮಿ ಮೇಲೆ ನಾವು 50 ವರ್ಷ ಕಳೆದ್ರೆ ಆ ಪರಬ್ರಹ್ಮನಿಗೆ ಒಂದೇ ಒಂದು ಚಿಕ್ಕ ಸೆಕೆಂಡ್ ಅಷ್ಟೆ. ಜಸ್ಟ್ ದ್ಯಾಟ್ ಬ್ಲಿಂಕ್ ಆಫ್ ಅನ್ ಐ ಅಂತ ಏನು ಕರಿತೀವಿ ಅಷ್ಟೆ. ಸೊ ಹಾಗಾಗಿ ನಿಮ್ಮ ಬದುಕುಗಳು ಬದಲಾವಣೆ ಆಗೋ ಸಮಯ. ಇವತ್ತಿಂದ ಅಂದುಕೊಳ್ಳಿ, ಸಾಲ ತೀರಿಸ್ತೇನೆ ಅಂತ ನೀವು ಅಂದುಕೊಳ್ಳಿ, ಸಾಲ ಭಗವಂತ ತೀರಿಸ್ತಾನೆ. ನಿಮಗೆ ಮನಸ್ಸು ಕೊಡ್ತಾನೆ, ನಿಮಗೆ ಅವಕಾಶಗಳನ್ನು ಕೊಡ್ತಾನೆ, ನಿಮಗೆ ಹೆಚ್ಚು ಲಾಭ ಬರುವ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾನೆ, ವ್ಯಾಪಾರ ಅಭಿವೃದ್ಧಿ ಅವನು ಮಾಡ್ತಾನೆ, ನಿಮ್ಗೆ ಏನೇನು ಬೇಕೋ ಜ್ಞಾನ ಅವನು ಕೊಡ್ತಾನೆ. ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಭಗವಂತ, ಯೂನಿವರ್ಸ್ ನಮ್ಮ ಜೊತೆ ಇದ್ದಾನೆ. ಡೋಂಟ್ ವರಿ ಅಬೌಟ್ ಇಟ್, ಜಸ್ಟ್ ಬಿ ಹ್ಯಾಪಿ ಬಿಕಾಸ್ ಎವ್ರಿಥಿಂಗ್ ಇನ್ ಗಾಡ್ಸ್ ಐ, ಇನ್ ಯೂನಿವರ್ಸಸ್ ಐ, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. ಓಕೆ ಗುರುಗಳೇ, ಇನ್ನು ಎಷ್ಟೋ ಜನ ಜೀವನದಲ್ಲಿ ನಾವು ಈ ಒಂದು ಮಾರ್ಗದಲ್ಲಿ ನಡೆದ್ರೆ ನಮ್ಗೆ ಒಳ್ಳೇದಾಗತ್ತೆ, ನಾವು ಒಳ್ಳೆಯವರಾಗಿದ್ರೆ ನಮಗೂ ಕೂಡ ಒಳ್ಳೆಯದೇ ಬರುತ್ತೆ, ನಾವು ಪ್ರಾಮಾಣಿಕವಾಗಿರಬೇಕು, ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಕಷ್ಟಪಟ್ಟು ದುಡಿದ್ರೆ ನಮಗೆ ನಾವು ಅಂದ್ಕೊಂಡಂಥ ಒಂದು ಸಕ್ಸಸ್ ಸಿಗುತ್ತೆ ಅನ್ನುವಂಥ ಮಾರ್ಗವನ್ನು ಅನುಸರಿಸಿ ಅದೇ ಹಾದಿಯಲ್ಲಿ ಸಾಕ್ತಾ ಇರ್ತಾರೆ. ಆದರೂ ಎಷ್ಟೇ ಪ್ರಾಮಾಣಿಕತೆಯಿಂದ ಇದ್ದರೂ ಕೂಡ, ಎಷ್ಟೇ ಕಷ್ಟಪಟ್ಟರೂ ಕೂಡ ಅವ್ರು ಅಂದ್ಕೊಂಡಂಥ ಒಂದು ಗೋಲ್ನ ಅಚೀವ್ ಮಾಡೋಕ್ಕೆ ಆಗಲ್ಲ. ಸಾಕಷ್ಟು ಕಷ್ಟಗಳ ಸುಳಿಯಲ್ಲೇ ಸಿಲುಕೊಂಡಿರ್ತಾರೆ, ದಾರಿದ್ರ್ಯ ಆವರಿಸಿರುತ್ತೆ, ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇರಲ್ಲ. ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಏನು ಕಾರಣ ಗುರುಗಳೇ? ಅಂದರೆ
ಪೂರ್ವ ಜನ್ಮದ ಪಾಪ ಕರ್ಮಗಳಿಂದ ಈ ರೀತಿ ಆಗತ್ತಾ, ಈ ರೀತಿ ನಾವು ಈ ಜನ್ಮದಲ್ಲಿ ಅಂದರೆ ಈ ಜನ್ಮದಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಕೂಡ ಹೇಳ್ತೀವಿ, ನಾವು ಏನು ಮಾಡ್ತೀವೋ ಅದೇ ನಮ್ಗೆ ವಾಪಸ್ ಬರುತ್ತೆ ಅಂತ. ಆದರೂ ಈ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಇದಕ್ಕೆ ಏನು ಕಾರಣ ಇರ್ಬೋದು ಗುರುಗಳೇ? ವೆಲ್, ತುಂಬ ಕಾರಣಗಳಿದ್ದಾವೆ. ಇದಕ್ಕೆ 1-2 ಕಾರಣಗಳು ಅಂತಂತಲ್ಲ, ಆದರೆ ಒಂದು ದೊಡ್ಡ ಕಾರಣ, ಇದು ಬಹುದೊಡ್ಡ ಕಾರಣ ಗೊತ್ತಿರಲಿ. ಈ ಕಾರಣದಿಂದ ನಮಗೆ ಏನೇನೆಲ್ಲ ಕಷ್ಟಗಳಿದೆಯೋ ಅದು ಹೆಚ್ಚಾಗೋದಕ್ಕೆ ಇದಂತೂ ಕಾರಣ. ನೀವು ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಏನೇ ಕರ್ಮ ಮಾಡಿರಿ, ಏನೇ ಪಾಪ ಮಾಡಿರಿ, ಅಥವಾ ಯಾವುದೇ ದೋಷ ಇರಲಿ, ಅದು ಯಾವುದೇ ದೋಷ ಆಗಿರ್ಬೋದು, ಸರ್ವ ದೋಷಗಳಾಗ್ಬೋದು, ಇದಕ್ಕೆಲ್ಲ ಪರಿಹಾರ ಒಂದು ಹೇಳ್ತಾರೆ. ಆ ಪರಿಹಾರ ಯಾವುದು ಅಂತ ಇವತ್ತು ನಾವು ಈ ಎಪಿಸೋಡಲ್ಲಿ ತಿಳ್ಕೊಳ್ತಿದ್ದೇವೆ ಸಂಪೂರ್ಣವಾಗಿ. ಸೊ ಇದು ಬಹುದೊಡ್ಡ ಕಾರಣ. ಇಫ್ ದರ್ ಈಸ್ 100 ಪ್ರಾಬ್ಲಮ್ಸ್ ಇದ್ದರೆ 90 ಪ್ರಾಬ್ಲಮ್ಗಳು ಇದು ಮಾಡದೇ ಇರೋದಕ್ಕೆ ಬಂದಿರೋವಂಥದ್ದು ನಮಗೆ. ಸೊ ಅದನ್ನು ಇವತ್ತು ತಿಳ್ಕೊಳ್ಳೋಣ. ಒಂದು ಚಿಕ್ಕ ಕಥೆ ಅಷ್ಟೇ ನೋಡಿ. ಶ್ರೀಕೃಷ್ಣ ವಿದ್ಯಾಭ್ಯಾಸ ಮಾಡ್ತಿರ್ತಾನೆ. ಎಲ್ಲಿ ಮಾಡ್ತಿರ್ತಾನೆ? ಸಾಂದೀಪನಿ ಮಹರ್ಷಿಗಳ ಆಶ್ರಮದಲ್ಲಿ ಶ್ರೀಕೃಷ್ಣ ವಿದ್ಯಾಭ್ಯಾಸ ಮಾಡ್ತಿರ್ತಾನೆ ಚಿಕ್ಕ ವಯಸ್ಸಿನಲ್ಲಿ. ಅವನ ಜೊತೆ ಅವನ ಫ್ರೆಂಡು ಸುಧಾಮ ಅಂತ ಇರ್ತಾನೆ, ಕುಚೇಲ ಅಂತಲೂ ಕರೀತೇವೆ. ಸುಧಾಮ ಮತ್ತು ಕೃಷ್ಣ ಇಬ್ಬರು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡ್ತಾರೆ. ದೊಡ್ಡವರಾದಮೇಲೆ ಶ್ರೀಕೃಷ್ಣ ದ್ವಾರಕಾ ನಗರಿಗೆ ಚಕ್ರವರ್ತಿ ಆದರೆ, ಈ ಸುಧಾಮ ಅನ್ನುವಂಥವನು ಅವರ ಹಳ್ಳಿಗೆ ಹೋಗ್ತಾನೆ. ಹಳ್ಳಿಗೆ ಹೋಗಿ ಅವನು ಬ್ರಾಹ್ಮಣ. ಸೊ ಪೂಜೆ ಪುರಸ್ಕಾರಗಳು, ಹೋಮ ಏನಿದೆಯೋ ಅದನ್ನು ಮಾಡಿಕೊಂಡು ಜೀವನ ಮಾಡ್ತಿರ್ತಾನೆ. ಸೊ ಸುಧಾಮ ತುಂಬ ಕಡು ಬಡವ. ಅವನು ತುಂಬ ಪ್ರಾಮಾಣಿಕವಾದ ವ್ಯಕ್ತಿ, ಯಾವುದೇ ಸುಳ್ಳು ಹೇಳೋದಿಲ್ಲ, ತುಂಬ ಒಳ್ಳೆ ಮನುಷ್ಯ. ಸೊ ಅವನು ಏನಿದೆಯೋ ಆ ಧರ್ಮ ಮಾಡ್ತಾ ಹೋಗ್ತಿರ್ತಾನೆ. ಆದರೆ ಅವನು ದುಡಿಯುವಂಥ ಹಣ ಆಗ್ಬೋದು ಅಥವಾ ಏನು ಆ ಕಾಲದಲ್ಲಿ ಸಿಗ್ತಿತ್ತೋ ಅದು ಜೀವನ ಮಾಡೋದಕ್ಕೂ ತುಂಬ ಕಷ್ಟವಾದಂಥ ಒಂದು ಪರಿಸ್ಥಿತಿಯಲ್ಲಿ ಅವನಿರ್ತಾನೆ. ಎಷ್ಟು ಕಷ್ಟ ಇರುತ್ತೆ ಅಂತಂದರೆ, ತನ್ನ ಮಕ್ಕಳಿಗೆ ಒಂದೊತ್ತು ಊಟವನ್ನು ಕೊಡೋಕ್ಕೆ ಆಗದೇ ಇರೋಷ್ಟು ಕಷ್ಟ ಆ ಸುಧಾಮನಿಗೆ ಇರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸುಧಾಮನ ಹೆಂಡತಿ ಸುಧಾಮನ ಕರೆದು ಹೇಳ್ತಾಳೆ, ನೋಡಿ, ನಿಮ್ಮ ಬಾಲ್ಯ ಸ್ನೇಹಿತ ಕೃಷ್ಣ ಈಗ ಮಹಾರಾಜ, ಚಕ್ರವರ್ತಿ. ಸೊ ನೀವು ಶ್ರೀಕೃಷ್ಣನ ಹತ್ರ ಹೋಗಿ ಏನಾದರೂ ಸಹಾಯ ಕೇಳ್ಬೋದಾ? ಅಲ್ಲ, ನೀವೇನು ಕೇಳಬೇಡಿ, ಮನೆ ಕೊಡಿ ಅಂತ ಕೇಳಬೇಡಿ, ನನಗೆ ಚಿನ್ನ ಬೇಕು ಅಂತ ಕೇಳಬೇಡಿ, ಆಸ್ತಿ ಬೇಕು ಅಂತ ಕೇಳಬೇಡಿ, ನೀವು ಹೋಗಿ ಇಷ್ಟೇ ಕೇಳ್ಕೊಳ್ಳಿ, ನನ್ನ ಮಕ್ಕಳಿಗೆ 3 ಹೊತ್ತು ಊಟ ಕೊಡೋದಕ್ಕೂ ಕಷ್ಟ ಆಗಿದೆ ಸ್ವಾಮಿ, ಏನಾದರೂ ಒಂದು ಚಿಕ್ಕ ಸಹಾಯ ಮಾಡ್ಬೋದಾ ಅಂತ ಕೇಳ್ಕೊಳ್ಳಿ ಅಂತ ಸುಧಾಮನಿಗೆ ಅವರ ಹೆಂಡತಿ ಹೇಳ್ತಾಳೆ. ಮೊದಲಿಗೆ ಸುಧಾಮನಿಗೆ ಹೋಗ್ಲಿಕ್ಕೆ ಇಷ್ಟ ಇರೋದಿಲ್ಲ. ಅರೆ ಯಾಕಪ್ಪ ಸಹಾಯ ಕೇಳೋದಕ್ಕೆ ಹೋಗೋದು ಅಂತಂತೇಳಿ ಮುಜುಗರ ಇರುತ್ತೆ. ಆದರೂ ಸಹ ಹೆಂಡತಿ ಇಷ್ಟು ಹೇಳ್ತಿದ್ದಾಳೆ ಅಂತಂತೇಳಿ ಸುಧಾಮ ಮನಸ್ಸು ಮಾಡಿ ಶ್ರೀಕೃಷ್ಣನ ಹತ್ರ ಹೋಗ್ತಾರೆ. ಸೊ ದ್ವಾರಕೆ ಹತ್ತಿರ ಬಂದಾಗ ಅಲ್ಲಿ ದ್ವಾರಪಾಲಕರು ಇರ್ತಾರೆ. ಅವರು ಇವನನ್ನು ನೋಡಿ, ಸುಧಾಮನ ನೋಡಿ, ಯಾರೋ ಕಡು ಬಡವ, ಈ ರೀತಿ ಬಟ್ಟೆ ಸರಿ ಇಲ್ಲ ಅಂತಂತೇಳಿ ಅಂದ್ಬಿಟ್ಟು ಅಲ್ಲೇ ಅಡ್ಡ ಹಾಕ್ತಾರೆ. ನಿನ್ನ ಒಳಗಡೆ ಬಿಡೋದಿಲ್ಲಪ್ಪ, ಇದು ಅರಮನೆ, ಇದು ರಾಜರಿರೋ ಅರಮನೆ, ನೀನು ಯಾರಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಸುಧಾಮ ಹೇಳ್ತಾನೆ, ಶ್ರೀಕೃಷ್ಣ ನನ್ನ ಸ್ನೇಹಿತ, ನಾವಿಬ್ಬರು ಒಟ್ಟಿಗೆ ಓದೋದು ಕಲಿತು ನಾನು ಸ್ವಾಮಿಗಳನ್ನ ಕೃಷ್ಣನ ನೋಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವರು, ಶ್ರೀಕೃಷ್ಣ ಎಲ್ಲಿ, ನಮ್ಮ ಮಹಾರಾಜರಲ್ಲಿ, ನೀನೆಲ್ಲಿ, ಸುಮ್ಮನೆ ಬಂದಿದೀಯಾ ನೀನು ಅಂತೇಳಿ ಅಲ್ಲೇ ಅಡ್ಡ ಹಾಕಿ ಒಳಗಡೆನೇ ಬಿಡದೆ ಮಾತಾಡ್ತಿರ್ತಾರೆ. ಕೃಷ್ಣ ಇದನ್ನೆಲ್ಲ ದೂರದಿಂದ ಅರಮನೆಯ ಮೇಲೆ ಇರ್ತಾನೆ. ಅಲ್ಲಿಂದ ನೋಡಿ ಇದನ್ನೆಲ್ಲ ಗಮನಿಸಿ ಓಡಿ ಬರ್ತಾನೆ ಕೆಳಗಡೆ. ಓಡಿ ಬಂದು ಸುಧಾಮನನ್ನು ಅಪ್ಪಿಕೊಂಡು ಒಳಗಡೆ ಕರ್ಕೊಂಡೋಗಿ, ನೋಡಿ ಏನೆಲ್ಲ ಮಾಡ್ತಾನೆ ನೋಡಿ. ಅದಕ್ಕೆ ನೋಡಿ, ನಾವು ಕಲ್ಕಿಯ ರೀತಿ ಇರಬೇಕಲ್ವಾ, ದೇವರ ರೀತಿ ಇರಬೇಕಂತ, ಅದಕ್ಕೆ ವಿಶ್ವದ ರೀತಿ ನಾವು ಇರಬೇಕು ಅಂತ ಹೇಳೋವಂಥದ್ದು. ಆ ಸುಧಾಮ ಹೇಗಿದ್ದಾನೋ, ಬಾಹ್ಯಕ್ಕೆ ಗಲೀಜಾಗೆ ಇರ್ಬೋದು ಅಥವಾ ಒಳ್ಳೆ ಬಟ್ಟೆ ಇಲ್ಲದೆ ಇರ್ಬೋದು, ಭಗವಂತ ನೋಡೋದು ಆತ್ಮವನ್ನಲ್ವಾ, ಬಾಹ್ಯಕ್ಕೆ ಎಲ್ಲ ನೋಡೋದು. ಸೊ ಬಹಿರಂಗನೆಲ್ಲ ನೋಡ್ತಿರೋದು, ಅಂತರಂಗವನ್ನು ಆ ಪರಮಾತ್ಮ ನೋಡ್ತಿರ್ತಾನೆ, ಕುಳಿಸ್ತಾನೆ. ಸುಧಾಮನ ಕಾಲನ್ನು ತೊಳಿತಾನೆ ಅಂತ ಹೇಳ್ತಾರೆ. ನೋಡಿ ಹೇಗಿದೆ ಶಾಸ್ತ್ರಗಳಲ್ಲಿ. ಸುಧಾಮನನ್ನು ಕುಳಿಸ್ಬಿಟ್ಟು ಒಂದು ಗ್ರಂಥದಲ್ಲಿ ಹೇಳುತ್ತೆ, ಕೃಷ್ಣನ ಕಣ್ಣೀರಿಂದ ಕಾಲು ತೊಳೆದ ಅಂತಂತ ಹೇಳುತ್ತೆ. ಬೇಡಪ್ಪ, ನೀರಿನಿಂದನೇ ತೊಳೆದ ಅನ್ಕೊಳ್ಳೋಣ. ಆತಿಥ್ಯ ಹೇಗಿದೆ ನೋಡಿ, ಅತಿಥಿ ಸತ್ಕಾರ ಅನ್ನೋವಂಥದ್ದು, ಗೆಳೆತನ ಅನ್ನೋವಂಥದ್ದು. ತೊಳೆದು ಅದಾದಮೇಲೆ ಮಾತಾಡ್ತಾ ಕೂತ್ಕೊಳ್ತಾರೆ. ಈಗ ಸುಧಾಮ ಬರೀ ಕೈಯಲ್ಲಿ ಬರಲ್ಲ.
ಸಿ ಕೃಷ್ಣನ ನೋಡೋಕ್ಕೆ ಯಾರನ್ನೇ ನೋಡೋದಕ್ಕೆ ಹೋದರೂ ನಮ್ಮ ಸನಾತನ ಧರ್ಮದಲ್ಲಿ ಬರೀ ಕೈಯಲ್ಲಿ ಹೋಗೋಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಆಫ್ ಆಲ್ ಊಟಕ್ಕೆ ಏನೂ ಇಲ್ಲ, ತನ್ನ ಮಕ್ಕಳಿಗೆ ಊಟ ಕೊಡೋದಕ್ಕೆ ಏನೂ ಇಲ್ಲ, ಇನ್ನೇನು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಕೃಷ್ಣನ ಹತ್ರ ಬರಬೇಕಂತಂದರೆ? ಸುಧಾಮ ಏನು ಮಾಡ್ತಾನೆ, ಹೆಂಡ್ತಿಗೆ ಕೇಳ್ತಾನೆ, ಏನಾದರೂ ಇದೆಯಮ್ಮ ತೆಗೆದುಕೊಂಡು ಹೋಗೋದಕ್ಕೆ ನನ್ನ ಫ್ರೆಂಡಿಗೆ ಕೊಡೋದಕ್ಕೆ ಅಂತ. ಅದಕ್ಕೆ ಅವ್ರ ಹತ್ರನೂ ಏನೂ ಇರೋದಿಲ್ಲ. ಆ ತಾಯಿ ಪಕ್ಕದ ಮನೆಗೆ ಹೋಗಿ ಒಂಚೂರು ಅವಲಕ್ಕಿ ತೆಗೆದುಕೊಂಡು ಬರ್ತಾರೆ. ಆ ಅವಲಕ್ಕಿಯನ್ನು ಒಂದು ಹಳೆಯ ಬಟ್ಟೆಯಲ್ಲಿ ಸುತ್ಕೊಂಡು ಬಂದು ಕೃಷ್ಣನಿಗೆ ಕೊಡಬೇಕು ಅಂತ ಬರ್ತಾನೆ. ಆದರೆ ಇಲ್ಲಿ ಬಂದಾಗ ಕೃಷ್ಣನೆಲ್ಲ ನೋಡಿದ ಮೇಲೆ ಅರಮನೆ, ಆಸ್ಥಾನ, ಚಕ್ರವರ್ತಿ ಆಗಿರೋಂಥದ್ದು ನೋಡಿದಾಗ ಇವನಿಗೆ ಮುಜುಗರ ಆಗ್ಬಿಡುತ್ತೆ. ಇವನಂತ ತಂದಿರೋದು ಏನಪ್ಪ ಇದು ಅವಲಕ್ಕಿ, ಹೆಂಗೆ ಕೊಡೋದಿದು ಅಂತಂತೇಳಿ. ಆದರೆ ಕೃಷ್ಣ ಅದನ್ನು ಗಮನಿಸಿ ಪ್ರೀತಿಯಿಂದ ಏನೋ ತೊಗೊಬಂದಿದೆಯಾ ಕಣಪ್ಪ, ಕೊಡಪ್ಪ ಅಂತಂತೇಳಿ ತೆಗೆದುಕೊಂಡು ಆ ಅವಲಕ್ಕಿ ನನ್ನ ಫ್ರೆಂಡ್ ಕೊಟ್ಟಿರೋ ಒಂದು ದಿವ್ಯ ಕಾಣಿಕೆ ಅಂತ ಅದನ್ನು ಅಂದ್ಕೊಂಡು ಅವಲಕ್ಕಿನ ತಿಂತಾನೆ. ತಿಂದಾಗ ಹೇಳ್ತಾನೆ, ಈ ರೀತಿ ಆದಂಥ ಊಟ ಅಥವಾ ಪದಾರ್ಥ ನನ್ನ ಜೀವನದಲ್ಲಿ ಎಂದೂ ಮಾಡಿರಲಿಲ್ಲ. ಏನೇನೋ ತಿಂದಿದ್ದೀನಿ, ನನ್ನ ಲೈಫಲ್ಲಿ ಏನೆಲ್ಲ ತಿಂದಿದ್ದೇನೆ, ಆದರೆ ಇವತ್ತು ನೀನು ಕೊಟ್ಟಿರೋ ಅಂಥ ಪದಾರ್ಥ ಇಷ್ಟು ಟೇಸ್ಟಾಗಿ ನಾನು ಯಾವತ್ತೂ ತಿಂದಿರಲಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆ ಮೊದಲನೇ ತುತ್ತು ಅವಲಕ್ಕಿಯನ್ನು ಬಾಯಿಗೆ ಹಾಕ್ಕೊಂಡಾಗ ಅಲ್ಲಿ ಅವರ ಮನೆಯಲ್ಲಿ, ಸುಧಾಮನ ಮನೆಯಲ್ಲಿ ಆ ಏನು ಗುಡಿಸಲು ಅಥವಾ ಮನೆ ಇತ್ತೋ ಆ ಮನೆ ಅರಮನೆಯಾಗಿ ಬದಲಾವಣೆ ಆಗಿಬಿಡುತ್ತೆ. ಅವನಿಗೆ ಏನು ಬೇಕಿತ್ತೋ ಅದೆಲ್ಲ ಬಂದ್ಬಿಟ್ಟಿರುತ್ತೆ. ಎರಡನೇ ತುತ್ತು ಅವಲಕ್ಕಿಯನ್ನು ಬಾಯಿಗೆ ಹಾಕಿಕೊಂಡ ತಕ್ಷಣ ಸ್ವರ್ಗಲೋಕದ ಸುಖವೆಲ್ಲ ಈ ಸುಧಾಮನಿಗೆ ಪ್ರಾಪ್ತಿಯಾಗುತ್ತೆ ಅಂತಂತೇಳಿ ಶಾಸ್ತ್ರಗಳು, ಗ್ರಂಥಗಳು ಹೇಳುತ್ತೆ. ಅವನು ಕೇವಲ ಅವಲಕ್ಕಿ ಕೊಟ್ಟಿದ್ದಷ್ಟೆ, ಬಟ್ ಪ್ರೀತಿಯಿಂದ ಕೊಟ್ಟ ಗೊತ್ತಿರಲಿ. ಸೊ ಹಾಗಾಗಿ ಸುಧಾಮನಿಗೆ ಗೊತ್ತೇ ಇಲ್ಲ. ಹಿಂತಿರುಗಿ ಬಂದು ಅವರ ಊರಿಗೆ ಬಂದಾಗ ಅವನು ದಿಗ್ಭ್ರಾಂತನಾಗ್ತಾನೆ. ಎಲ್ಲಿ ನನ್ನ ಮನೆ? ಯಾಕಂದರೆ ಅರಮನೆ ಆಗಿಬಿಟ್ಟಿರುತ್ತೆ. ಅದು ಯಾವ ರೀತಿ ಅರಮನೆ ಆಗಿರುತ್ತೆ ಗೊತ್ತಾ? ದ್ವಾರಕೆಯಲ್ಲಿ ಹೇಗೆ ಕೃಷ್ಣ ಇದ್ದ ಅರಮನೆ ಹೇಗಿತ್ತೋ ಅದೇ ರೀತಿ ಅರಮನೆ ಸುಧಾಮನಿಗಾಗಿರುತ್ತೆ. ಸೊ ಹಾಗಾಗಿ ನಮಗೆ ಯಾಕೆ ಕಷ್ಟಗಳು ನೀವು ಕೇಳಿದ್ರಿ, ಯಾಕೆ ಕರ್ಮಗಳು, ಯಾಕೆ ಇವೆಲ್ಲ ಅಂತಂತ ನೀವು ಕೇಳಿದ್ರಿ. ಕಲಿಯುಗದಲ್ಲಿ ಏನು ಗೊತ್ತಾ ಸ್ವಾಮಿ, ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಕೊಡೋ ಮನಸ್ಥಿತಿನೇ ನಮಗೆ ಯಾರಿಗೂ ಇಲ್ಲ, ಹಂಚ್ಕೊಳ್ಬೇಕು ಅನ್ನೋ ಮನೋಭಾವನೆ ನಮಗಿಲ್ಲ. ಆ ಭಗವಂತ ಅಟ್ಲೀಸ್ಟ್ ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ, ಎಲ್ಲವನ್ನೂ ಕೊಡಬೇಡ್ರಪ್ಪ, ನೀವು ಏನು ದುಡಿತೀರೋ ನಿಮ್ಗೆ ಭಗವಂತನಿಂದ ಏನು ಬರುತ್ತೋ ಅದರಲ್ಲೊಂದು 10% ಆದರೂ ಕೊಡ್ರಪ್ಪ ಅಂತಿದೆ ದಾನ ಧರ್ಮಗಳು ಅಂತೇಳಿ. ನಿಜವಾಗ್ಲೂ ಪ್ರಮಾಣವಾಗಿಯೂ ನೀವು ಹೇಳಿ 10% ಕೊಟ್ಟಿದ್ದೀವ? ಫಾರ್ ಎಕ್ಸಾಂಪಲ್ ತುಂಬ ಸಿಂಪ್ಲಿಫೈಡಾಗಿ ಕೇಳ್ತೀನಿ ನಿಮ್ಮನ್ನು. ಈಗ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಿ ದುಡಿಯಲ್ಲ ಅಂತ ಅಂದ್ಕೊಳ್ಳೋಣ. ನಾನೆಲ್ಲ ಫ್ಯಾಕ್ಟ್ರಿಗೂ ಹೋಗ್ತಿಲ್ಲ, ಕಂಪ್ನಿಗೂ ಹೋಗ್ತಿಲ್ಲ, ಅಥವಾ ಬಿಸ್ನೆಸ್ಸು ಮಾಡ್ತಿಲ್ಲ. ನಾನು ಒಂದು ರೈತ ಅಂದ್ಕೊಳ್ಳೋಣ. ನನ್ನ ತೋಟದಲ್ಲಿ 10 ಮಾವಿನ ಗಿಡಗಳಿದೆ. ಈಗ ನಾನೇನು ಹೇಳಿದ್ದು ಸನಾತನ ಧರ್ಮದ ಪ್ರಕಾರ ನನಗೆ ಏನು ದುಡಿತೀನೋ ಅದರಲ್ಲಿ 10% ನಾನು ದೇವ್ರಿಗೆ ಕೊಡಬೇಕು ಅಂತ. ಈಗ 10 ಮಾವಿನ ಗಿಡಗಳಿದ್ದರೆ 9 ನನ್ನದು, ಇನ್ನು 1 ದೇವರದ್ದು ಅಂತ. ಅಲ್ಲ, ಎಷ್ಟು ಜನ ಆ ಒಂದು ಮಾವಿನ ಗಿಡದಲ್ಲಿ ಏನು ಬರುತ್ತೋ ಅದೆಲ್ಲ ಭಗವಂತನ ಕೊಟ್ಟಿದ್ದೀವಿ. ಆಮೇಲೆ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ನಾನು ಎಕ್ಸಾಂಪಲ್ ಹೇಳ್ತಿರೋದಷ್ಟೇ. ನಿಮ್ಮ ಹತ್ರ ಪಪ್ಪಾಯ ಗಿಡ ಇರ್ಬೋದು ಮನೆ ಹತ್ರ, ಅಥವಾ ಎಲ್ಲೇ ಇರ್ಬೋದು ರೀ, ನೀವು ಕೊಟ್ಟಿದ್ದೀರಿ ಅಂದರೆ 1/10 ಅಥವಾ 10% ಆಫ್ ವಾಟ್ ಎವರ್ ದಟ್ ಯು ಆನ್ ನಿಜವಾಗ್ಲೂ ಕೊಟ್ಟಿದ್ದೀರಾ? ಐ ಮೀನ್ ಸೇಮ್ ಗೋಸ್ ವಿತ್ ಫಾರ್ ಎವ್ರಿಬಡಿ. ನಾವು 10,000 ದುಡಿಬೋದಪ್ಪ, 10% ಅಂದರೆ 1,000 ರೂಪಾಯಿ. 1,00,000 ದುಡಿದರೆ 10,000 ರೂಪಾಯಿ ಕೊಡಬೇಕಷ್ಟೇ. ನೋಡೋದಕ್ಕೆ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ನೀನು ಕೊಡು, ನಾನು ನಿನಗೆ ಎಷ್ಟು ಕೊಡ್ತೀನಿ. ಭಗವಂತ ಕೊಡೋದೇ ಬೇರೆ, ನಾನು ಕೊಟ್ಟಿದ್ದು ಬರೀ 10 ರೂಪಾಯಿ. ಭಗವಂತ ಕೊಡೋದು 10 ಕೋಟಿನೋ 100 ಕೋಟಿನೋ 1000 ಕೋಟಿನೋ ಗೊತ್ತಿಲ್ಲ. ಕೊಡುವವನಿಗೆ ಇನ್ನಷ್ಟು ಒತ್ತಿ ಹೆಚ್ಚೆಚ್ಚು ಕೊಡಲಾಗುವುದು ಅಂತ ಗ್ರಂಥಗಳು ಹೇಳುತ್ತೆ. ಐ ಥಿಂಕ್ ಕಲಿಯುಗದಲ್ಲಿ ವಿ ಹ್ಯಾವ್ ಬಿಕಮ್, ಐ ಡೋಂಟ್ ನೋ, ಬಿಕಮ್ ವೆರಿ ಬ್ಯಾಡ್, such that we don't even share with anybody, we don't care for anybody, we have become more like ಕಲಿ, ರಾಕ್ಷಸರ ಥರ ಆಗ್ಬಿಟ್ಟಿದ್ದೀವೇನೋ ಅಂತ ನನಗನ್ಸುತ್ತೆ. ವಿ ಡೋಂಟ್ ಶೇರ್ ವಿತ್ ಪೀಪಲ್. ಸೊ ಕೇವಲ ಒಂದು 30, 40, 50 ವರ್ಷಗಳ ಹಿಂದೆ ಹೋದರೆ ನಾವೆಲ್ಲರೂ ಕೊಡೋವಂಥವ್ರು ಆಗಿದ್ವು. ಈ ಸನಾತನ ಧರ್ಮವನ್ನು ಹೆಚ್ಚು ಫಾಲೋ ಮಾಡೋವಂಥವರು ಆಗಿನ ಕಾಲದ ಜನಗಳು. ಈಗ ನಿಮ್ಮ ತಂದೆ ತಾಯಿ, ನಿಮ್ಮ ತಾತ, ಅಜ್ಜ ಅವ್ರನ್ನ ನೋಡಿದರೆ
ಅವರೆಲ್ಲರೂ ಕೊಡೋವಂಥವ್ರು ಆಗಿದ್ರು. ಮನೆ ಕಟ್ತಾರ, ಮನೆ ಹೇಗೆ ಕಟ್ತಿದ್ರು ಅಂತಂದರೆ ಜಗಲಿ ಇರೋ ಮನೆಯೇ ಕಟ್ತಿದ್ರು. ಯಾಕಂತಂದರೆ ರಾತ್ರಿಯಲ್ಲಿ ಯಾರಾದರೂ ಏನೋ ನಡ್ಕೊಂಡು ಹೋಗ್ತಿದ್ರೆ ಒಂದು ವೇಳೆ ಕತ್ಲಾದರೆ ಮನೆ ಮುಂದೆ ಮಲ್ಕೊಳ್ಳಿ, ಎಲ್ಲೆಲ್ಲೋ ಮಲ್ಕೊಳ್ಳಿಕ್ಕಾಗಲ್ವಲ್ಲ, ಅವರ ಮನೆ ಮುಂದೆ ಜಗಲಿ ಮೇಲೆ ಮಲ್ಕೊಳ್ಳಿ ಅಂತ ಜಗಲಿ ಮನೆ ಕಟ್ತಿದ್ರು. ಇವತ್ತು ಹೇಗಿದೆ, ಕಾಂಪೌಂಡ್ ಎಲ್ಲ ಕಟ್ಟಿ ನಾಯಿ ಇಲ್ಲ ಅಂದರೂ ನಾಯಿಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ತೀವಿ. ಕರೆಕ್ಟಾ? ತುಂಬ ಸಲ ನನಗನ್ನಿಸ್ತಿರುತ್ತೆ, ನಾಯಿ ಇಲ್ದಿರನೇ ನಾಯಿ ಇದೆ ಎಚ್ಚರಿಕೆ ಅಂತಂದರೆ ಹಾಗಾದ್ರೆ ನಾಯಿಗಳ್ಯಾರಿಲ್ಲಿ? ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಎಷ್ಟಾಗುತ್ತೋ ಅಷ್ಟು ಜ್ಞಾನ ಆಗ್ಬೋದು, ವಿದ್ಯೆ ಆಗ್ಬೋದು, ಅನ್ನ ಆಗ್ಬೋದು, ಅಥವಾ ನಮಗೇನು ಬರುತ್ತೋ ವರಮಾನ ಆಗ್ಬೋದು, ಎಷ್ಟಾಗುತ್ತೋ ಅಷ್ಟು ಮಿನಿಮಮ್ 10% ಅಂತ ಕೊಡಬೇಕು. ಇದು ಮಿನಿಮಮ್ಮು, ಅದಕ್ಕಿಂತ ಹೆಚ್ಚು ಸಹ ಕೊಡ್ಬೋದು. ಸೊ ಕೊಡೋವಂಥವ್ರು ನಾವು ಆಗಬೇಕು. ಆಗ ಮಾತ್ರ ಭಗವಂತ ನಮಗೆ ಹೆಚ್ಚೆಚ್ಚು ಕೊಡೋವನ್ನು ಹಾಕ್ತಾನೆ. ಸೊ ಪ್ಲೀಸ್ ಬೇರ್ ದಿಸ್ ಇನ್ ಮೈಂಡ್. ಐ ಹ್ಯಾವ್ ಟೋಲ್ಡ್ ದಿಸ್ ಮೆನಿ ಟೈಮ್ಸ್. ತುಂಬ ಸಲ ಇದನ್ನು ಒತ್ತಿ ಹೇಳಿದ್ದೇನೆ, ಆದರೂ ಸಹ ನಾವು ಮಾಡ್ತಿಲ್ಲ. ಎಷ್ಟು ದುಡಿತೀವೋ ಗೊತ್ತಿಲ್ಲ, ಚಿಕ್ಕದೋ ದೊಡ್ಡದೋ. ನೀವು ಫಸ್ಟ್ ಕೊಡಿ, ಭಗವಂತ ನಮಗೆ ಯಥೇಚ್ಛವಾಗಿ ಕೊಡ್ತಾನೆ. ಇಡೀ ಭೂಲೋಕ, ಇಡೀ ಸೃಷ್ಟಿ ಹೇಗಿದೆ ಅಂತಂದರೆ ನಮಗೆ ಕೊಡ್ತಾನೇ ಇದೆ. ಆಕ್ಸಿಜನ್ನ, ಈ ಗಾಳಿ ಏನಿದೆಯೋ ಮೆಷರ್ ಮಾಡಿ ಕೊಡಲಿಲ್ಲ ಅಲ್ವಾ? ಹೇಳಿದಾನ ಇಷ್ಟು ಗ್ರಾಮು ಅಥವಾ ಇಷ್ಟು ಲೀಟರು ಕೊಡ್ತೀನಿ. ಮಳೆಯನ್ನು ಮೆಷರ್ ಮಾಡಿಕೊಟ್ಟಿದ್ದಾನ ಭಗವಂತ? ಸೂರ್ಯನ ಬೆಳಕನ್ನು ಇಷ್ಟೇ ಕೊಡೋದು ನಾನು ಅಂತ ಏನಾದರೂ ಕೊಟ್ಟಿದ್ದಾನ? ಅಥವಾ ಯಾವುದನ್ನು ಮೆಷರ್ ಮಾಡಿ ಕೊಟ್ಟಿದ್ದಾನೆ? ಎಲ್ಲವೂ ನಮಗೋಸ್ಕರನೇ ಇದ್ದಾವೆ. ಯು ಸಿ ಆಲ್ ಪ್ಲಾಂಟ್ಸ್, ಯು ಸಿ ದ ನೇಚರ್ ಈಸ್ ಅ ಗಿವರ್. ಬಟ್ ಹ್ಯಾವ್ ವಿ ರಿಯಲಿ ಗಿವನ್ ಬ್ಯಾಕ್ ಎನಿಥಿಂಗ್ ಟು ಗಾಡ್? ನಾವೇನಾದರೂ ಕೊಟ್ಟರೆ ಅದನ್ನು ತೋರಿಸ್ಕೊಳ್ಳೋದು ಬೇರೆ. ನಾನು ಇಷ್ಟು ದಾನ ಮಾಡ್ತಿದ್ದೇನೆ, ನಾನು ತೋರಿಸ್ಕೊಳ್ಳೋಕ್ಕೋಸ್ಕರ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿ ನಾನು ಕೊಡೋವಂಥದ್ದನ್ನ ತೋರ್ಪಡಿಕೆಗೆ ಮಾಡ್ತೇನೆ. ನಾವೇನು ಕೊಡೋದಕ್ಕೆ ಸಾಧ್ಯ ಹೇಳಿ? ಎಲ್ಲ ಫ್ರೀಯಾಗಿ ಪಡ್ಕೊಂಡಿರೋದು. ಅವನಿಗೇನಾದರೂ ಕೊಟ್ಟರೆ ದೊಡ್ಡದಾಗಿ ಫೀಲ್ ಆಗೋದೇನು ಬೇಡ. ಬಿಕಾಸ್ ಅವನು ಕೊಟ್ಟಿರೋದ್ರಲ್ಲೇ ಏನೋ ಒಂಚೂರು ವಾಪಸ್ ಕೊಟ್ಟಿದ್ದೀವಿ ಅಷ್ಟೇ. ನಾವೇನು ಸೃಷ್ಟಿ ಮಾಡಿ ಕೊಡೋದಕ್ಕೆ ಆಗೋದೇ ಇಲ್ಲ ನಮ್ಮ ಕೈಯಲ್ಲಿ. ಸೊ ದಿಸ್ ಈಸ್ ಒನ್ ಆಫ್ ದ ಬಿಗ್ ರೀಸನ್ ಮೇಡಮ್ ದ್ಯಾಟ್ ಕಲಿಯುಗದಲ್ಲಿ ತುಂಬ ಕಷ್ಟಗಳಿರುವಂಥದ್ದು. ತುಂಬ ತೃಪ್ತಿ ಇರುತ್ತೆ, ಕೊಡೋದ್ರಲ್ಲಿ ತುಂಬ ತೃಪ್ತಿ ಇರುತ್ತೆ, ತುಂಬ ಖುಷಿ ಆಗುತ್ತೆ. ಕೊಟ್ಟು ನೋಡಿ. ಖಂಡಿತವಾಗ್ಲೂ ಗುರುಗಳೇ, ನಾವು ಯಾವಾಗ ಕೊಟ್ಟು ನೋಡ್ತೀವೋ ಆಗ ನಾವು ಪಡ್ಕೊಳ್ಳೋದಕ್ಕೆ ಅರ್ಹರಾಗ್ತೀವಿ, ಮತ್ತು ಏನು ವಾಪಸ್ ಬರುತ್ತೆ ಅನ್ನೋದನ್ನು ನಾವು ಕೂಡ ನೋಡೋದಕ್ಕೆ ಸಾಧ್ಯ ಅನ್ನೋದನ್ನು ಒಂದು ಉತ್ತಮವಾದಂಥ ಉದಾಹರಣೆ ಮುಖಾಂತರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ. ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಒಂದು ಟಿಪ್ಸನ್ನು, ಒಂದು ವಿಶೇಷ ಉಪಯುಕ್ತ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀವು ಕೊಡ್ತೀರಾ. ಸೊ ಇವತ್ತು ಯಾವ ಒಂದು ವಿಶೇಷ ಮಾಹಿತಿ ನಮ್ಮ ವೀಕ್ಷಕರಿಗೋಸ್ಕರ ಕಾಯ್ತಾ ಇದೆ? ಖಂಡಿತ. ಸೊ ನೀವೆಲ್ಲರೂ ಇದನ್ನು ಮಾಡಬೇಕು. ಬಹುತೇಕ ಮಂದಿ ಇದನ್ನು ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ. ಮೊದಲ ಕಾಲದಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ರು. ಸೊ ಈ ವಿಶ್ವತಂತ್ರವನ್ನು ನಾವೆಲ್ಲರೂ ಮಾಡಬೇಕು. ಎಲ್ಲರಿಗೂ ಮನೆ ದೇವರು ಅಂತ ಇರ್ತಾರೆ. ಕರೆಕ್ಟಾ? ಎಲ್ಲರೂ ಮನೆಗಳಲ್ಲೂ ಎಲ್ಲರೂ ಇದು ಹೇಳಿರ್ತಾರೆ, ದೊಡ್ಡವರು ಹೇಳಿರ್ತಾರೆ, ಇದು ನಮ್ಮ ಮನೆ ದೇವರಪ್ಪ, ಇಲ್ಲಿ ಹೋಗಬೇಕು, ವರ್ಷಕ್ಕೊಂದ್ಸಲ ಏನೋ ಅಥವಾ 2 ಸಲಿನೋ 3 ಸಲಿನೋ ಹೋಗಬೇಕು, ಹರಕೆ ಕೊಡಬೇಕು, ಪೂಜೆ ಮಾಡಬೇಕು ಅಂತೆಲ್ಲ ಹೇಳಿರ್ತಾರೆ. ಸೊ ದಯವಿಟ್ಟು ಎಷ್ಟು ಜನ, ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಎಷ್ಟು ಜನ ಮಾಡ್ತಿದ್ದೀವಿ, ಕರೆಕ್ಟಾಗಿ ಮಾಡ್ತಿದ್ದೀವಿ, ಎಷ್ಟು ಜನ ಹರಕೆ ಕೊಡ್ತಿದ್ದೀವಿ? ಸೊ ನಾವಲ್ಲಿ ಹೋದರೆ ನಮ್ಮ ಮನೆಗಳಿಗೆ, ನಮ್ಮ ರಾಶಿ, ನಮ್ಮ ಒಂದು ಜೀನಿಯಾಲಜಿ ಏನಿದೆಯೋ ಅದರ ಪ್ರಕಾರ, ಲೀನಿಯೇಜ್ ಪ್ರಕಾರ ಇದು ಒಂದು ವಿಶ್ವಧರ್ಮದಲ್ಲಿ ಡಿಸೈನ್ ಮಾಡಿರುವಂಥದ್ದು. ನಿಮಗೆ ಈ ದೇವರು, ನಿಮಗೆ ಈ ಒಂದು ಜಾಗ, ಇಲ್ಲಿ ಹೋಗಿ ಇದು ಮಾಡಿ ಸಾಕು ಅನ್ನೋಂಥದ್ದನ್ನು ನಮ್ಮ ಪೂರ್ವಿಕರು, ಋಷಿ ಮುನಿಗಳು ಇದನ್ನು ಮಾಡಿರೋವಂಥದ್ದು. ಸೊ ಹಾಗಾಗಿ ನಾವುಗಳು ಅಂಥ ಜಾಗಕ್ಕೆ ಹೋಗಿ, ಅಂಥ ನಮ್ಮ ಒಂದು ದೇವರ ಮನೆ ದೇವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಹರಕೆಯನ್ನು ಅಥವಾ ಪೂಜೆಯನ್ನು ಮಾಡಿಸಿದಾಗ ಮಾತ್ರ ಆ ವರ್ಷಕ್ಕೆ ಅಥವಾ ಆ ಒಂದು ಸಮಯಕ್ಕೆ ಏನು ಶಕ್ತಿ ಬೇಕೋ ಅದನ್ನು ಆ ಭಗವಂತ ಯೂನಿವರ್ಸು ನಮ್ಮ ಮನೆ ದೇವರ ಮೂಲಕ ನಮಗೆ ಕೊಡುವಂಥದ್ದಾಗುತ್ತೆ. ಎಷ್ಟೋ ಜನ ಇದನ್ನು ಮಾಡ್ತಿಲ್ಲ. ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಮನೆ ದೇವರುಗಳ ಒಂದು ಜಾಗಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಅರ್ಪಿಸಿ ಬನ್ನಿ. ಇಲ್ಲಿ ಮಾಡಬೇಕಂದ್ರೆ ಒಂದು ಸಣ್ಣದೊಂದು ಬದಲಾವಣೆ ಅಷ್ಟೇ. ನಾನು ಹೇಳುವಾಗೆ ಒಂಚೂರು ಮಾಡಿ, ನಿಮ್ಮ ಎಲ್ಲ ಕಷ್ಟಗಳನ್ನು ಅಥವಾ ನಿಮಗೇನು ಬೇಕೋ ಅದನ್ನೆಲ್ಲ ಹಳದಿ ಕಲರ್ ಪೇಪರ್ನ ಮೇಲೆ ಒಂದು ಬ್ಲೂ ಕಲರ್ ಪೆನ್ನಲ್ಲಿ ಬರೆದುಕೊಂಡು ಹೋಗಿ ಅದನ್ನು ಪೂಜೆ ಮಾಡಿಸ್ಬೇಕು ಅಂತಂದರೆ ಅರ್ಚಕರಿಗೆ ಕೊಟ್ಟು ಪೂಜೆ ಮಾಡಿಸಿ, ಆಶೀರ್ವಾದ ಮಾಡಿಸಿ, ಅದನ್ನು ದೇವರ ಉಂಡಿಯಲ್ಲೇ ಹಾಕ್ಬಿಟ್ಟು ಬನ್ನಿ. ಸೊ ನಿಮಗೇನು ಬೇಕೋ ಅಥವಾ ಏನಕ್ಕೆಲ್ಲ ಕೃತಜ್ಞತೆ ಕೊಡಬೇಕು ಅಂತಿದ್ರು ಅದನ್ನೆಲ್ಲ ಪೇಪರ್ ಮೇಲೆ ಬರೀರಿ, ಅದನ್ನು ಪೂಜೆ ಮಾಡಿಸಿ ಉಂಡಿಯಲ್ಲಿ ಹಾಕಿ ಬನ್ನಿ.
ಖಂಡಿತವಾಗಿಯೂ ತುಂಬ ಒಳ್ಳೆಯದಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಮಾಡಿ. ಈಗ ಹೇಗೋ ಎಪಿಸೋಡ್ ನೋಡಿದ್ದೀರಾ, ಇದೇ ತಿಂಗಳಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಲೆಟ್ ಅಸ್ ನಾಟ್ ಸೇ ಟುಮಾರೋ, ಬಿಕಾಸ್ ಟುಮಾರೋ ದರ್ ಇಸ್ ನಥಿಂಗ್ ಕಾಲ್ಡ್ ಎನಿ ಟುಮಾರೋ. ಸೊ ಲೆಟ್ಸ್ ಡೂ ಇಟ್. ಎಸ್, ಪ್ರತಿಯೊಬ್ಬರಿಗೂ ಕೂಡ ಮನೆ ದೇವ್ರು ಇರುತ್ತೆ. ಮನೆ ದೇವ್ರ ಜಾಗಕ್ಕೆ ವರ್ಷಕ್ಕೆ ಒಂದ್ಸಲ ಆದರೂ ಕೂಡ ಹೋಗಬೇಕು ಅಂತ ಮನೇಲಿ ಹೇಳ್ತಾ ಇರ್ತಾರೆ. ಹೋಗೋಂಥ ಟೈಮಲ್ಲಿ ಯಾವೊಂದು ಚಿಕ್ಕ ಬದಲಾವಣೆಯನ್ನು ಮಾಡ್ಕೊಂಡು ಹೋಗಿ ಬಂದರೆ ಯಾವ ರೀತಿ ನಮ್ಮ ಒಂದು ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ. ಅದ್ರ ಜೊತೆಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳಮ್ಮ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು, ಬಿಸ್ನೆಸ್ಸಲ್ಲಿ ಯಾವ ರೀತಿ ನಾವು ಏಳಿಗೆಯನ್ನು ಕಾಣಬಹುದು, ಮತ್ತು ಯಾವ ರೀತಿ ನಾವು ನೋಡಿ ಯಾವ ರೀತಿ ಅದನ್ನು ನಾವು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳು ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದ್ದಲ್ಲಿ ಗುರೂಜಿ ಅವರ ವರ್ಕ್ಶಾಪನ್ನು ಅಟೆಂಡ್ ಮಾಡಿ. ಇದೇ ಜುಲೈ 12ನೇ ತಾರೀಕು ವರ್ಕ್ಶಾಪ್ ನಡೀತಾ ಇದೆ. ಈ ವರ್ಕ್ಶಾಪ್ ಅಟೆಂಡ್ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.